ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬೆಳಗ್ಗೆ ದಿನನ ರಾಗಿ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ನಾನು ಯಾವ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಹೌದು, ನಮ್ಮ ಮನೆ ಫ್ರಿಡ್ಜ್ ನ ಯಾವ ತರ ಆರ್ಗನೈಸ್ ಮಾಡ್ತೀನಿ ಅಂತ ನಿಮ್ಗೆ ಪೂರ್ತಿ ವಿಡಿಯೋ ಮಾಡಿ ತೋರಿಸ್ತೀನಿ. ಯಾರು ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ಯಾವ ತರ ಫ್ರಿಡ್ಜ್ ನ ಕ್ಲೀನ್ ಮಾಡ್ತೀನಿ, ಯಾವ ತರ ಆರ್ಗನೈಸ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಬನ್ನಿ. ಇವತ್ತು ಬೆಳಗ್ಗೆ ತಿಂಡಿಗೆ ಟೊಮೆಟೊ ಬಾತ್ ಮತ್ತು ಮೊಸರು ಬಜ್ಜಿ. ತಿಂಡಿ ಎಲ್ಲ ಆಯ್ತು ಫ್ರೆಂಡ್ಸ್. ಟೊಮೆಟೊ ಬಾತ್ ಮತ್ತೆ ಮೊಸರು ಬಜ್ಜಿ ಮಾಡಿದ್ರು. ತಿಂಡಿ ಎಲ್ಲ ತಿಂದಾಯ್ತು. ಇವಾಗ ಫ್ರಿಡ್ಜ್ ಕ್ಲೀನ್ ಮಾಡೋ ಕೆಲಸ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಏನಂತ ನಿಮ್ಗೆ ವಾಷಿಂಗ್ ಮೆಷಿನ್ ಕ್ಲೀನ್ ಮಾಡ್ಬೇಕಾದ್ರೆ ತೋರಿಸಿದೀನಿ. ಫ್ರಿಡ್ಜ್ ಬಾಕ್ಸ್ ಮತ್ತೆ ಕವರು. ಇವಾಗ ಇದನ್ನೆಲ್ಲ ಯಾವ ತರ ಸೆಟಪ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಇದು ನಮ್ಮನೆ ಫ್ರಿಡ್ಜ್. ಯಾವುದು ಅಂದ್ರೆ ಗೋದ್ರೇಜ್ ಕಂಪ್ನಿ. ನಾವು ತಗೊಂಡು ಒಂದು 5 to 6 years ಆಗಿದೆ. ಯಾವ ತರ ಇದೆ ಅಂತ ಫಸ್ಟ್ ತೋರಿಸ್ತೀನಿ. ಈ ತರ ಕಾಳುಗಳೆಲ್ಲ ಇಟ್ಟಿದ್ದೀವಿ. ಒಂದ್ಸಲ 5 ರಿಂದ 6 ವರ್ಷದಲ್ಲಿ ಒಂದೇ ಸಲ ರಿಪೇರಿಗೆ ಬಂದಿರೋದು ನೋಡಿ. ಫಸ್ಟ್ ಈ ತರ ಇದೆ, ನಿಮ್ಗೆ ಪೂರ್ತಿ ತೋರಿಸ್ತೀನಿ. ಈ ತರ ಇದೆ ನೋಡಿ. ಮೊದ್ಲಿಗೆ ಫ್ರಿಡ್ಜ್ ಕ್ಲೀನ್ ಮಾಡೋಕ್ಕೂ ಮುಂಚೆ ಸ್ವಿಚ್ ಆಫ್ ಮಾಡ್ಕೊಬೇಕು. ನಾನು ಸ್ವಿಚ್ ಆಫ್ ಮಾಡ್ಕೊಂಡಿದೀನಿ ನೋಡಿ. ಲೈಟ್ಸ್ ಆಫ್ ಆಗಿದೆ. ಇಲ್ಲಿ ಪೂರ್ತಿ ಕಾಳುಗಳು ಇಟ್ಟಿದೀವಿ. ಇದೆಲ್ಲ ಸ್ವಲ್ಪ ಸ್ವಲ್ಪ ಕಾಳುಗಳು ತಗೊಂಡು ನಮ್ಮ ಮಮ್ಮಿ ಅರ್ಧ ಮಾಡಿ ಇಟ್ಬಿಡ್ತಾರೆ ನೋಡಿ. ಇವೆರಡು ಕಡಲೆಬೇಳೆಗಳು. ನೋಡಿ, ಇದನ್ನೆಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಬೇಕು. ಇಲ್ಲಿ ತುಂಬಾ ಕೊನೆಯಲ್ಲಿ ನೋಡಿ, ಇಲ್ಲಿ ಕೊನೆಯಲ್ಲಿ ಇದೆಯಲ್ಲ ಅಷ್ಟು ಅಂಟ್ಕೊಳ್ಳೋ ತರ ಯಾವ ಐಟಮು ಇಡಬಾರ್ದು. ಕೆಟ್ಟೋಗ್ಬಿಡುತ್ತೆ. ನಮ್ಗೊಂದ್ಸಲ ರಿಪೇರಿ ಮಾಡಕ್ ಬಂದಾಗ ಹೇಳಿದ್ರು, ತುಂಬಾ ಅಮ್ಮಕ್ಬಿಟ್ಟು ಇಡ್ತಿದ್ವಿ. ಆ ತರ ಇಡಬಾರ್ದು ಅಂತ ಅವ್ರು ಹೇಳಿದ್ಮೇಲೆ ನಮಗ್ ಗೊತ್ತಾಯ್ತು. ಇವಾಗ ನಾವ್ ಅದೇ ರೂಲ್ಸ್ ನ ಫಾಲೋ ಮಾಡ್ತಾ ಇದೀವಿ. ಅಷ್ಟೊಂದೇನು ಫ್ರಿಡ್ಜ್ ಗಲೀಜ್ ಆಗಿರ್ಲಿಲ್ಲ. ಅದಕ್ಕೆ ಇದನ್ನೆಲ್ಲ ಹಾಗೆ ಬಟ್ಟೆಲಿ ಸುಮ್ಮನೆ ವಾಶ್ ಮಾಡ್ಕೊತಾ ಇದೀನಿ ಅಷ್ಟೇ. ಸುಮ್ಮನೆ ಈ ತರ ಡ್ರೈ ಬಟ್ಟೆಲಿ ಕ್ಲೀನ್ ಮಾಡ್ಕೊತೀನಿ. ಸಂಕ್ರಾಂತಿ ಹಬ್ಬ ಬರ್ತಿದೆ. ಹೇಗಿದ್ರಿ ಸಂಕ್ರಾಂತಿ ಹಬ್ಬದ ಕ್ಲೀನ್ ಅಂತ ಅನ್ಕೋಬಹುದು. ಹಬ್ಬಕ್ಕೆ ಯಾವ ತರ ಮನೆ ಕ್ಲೀನ್ ಮಾಡ್ತೀವಿ ಅಂತ ಅದನ್ನು ಕೂಡ ನಿಮ್ಗೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ. ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಕ್ ಪ್ರಯತ್ನ ಪಡ್ತೀನಿ. ಯಾರ್ಯಾರು ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನನ್ನ ಚಾನಲ್ ನ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಾವು ಜಾಸ್ತಿ ತರಕಾರಿಗಳು 3 ಜನ ಅಲ್ವಾ ಇರೋದು, ಜಾಸ್ತಿ ತರಕಾರಿಗಳು ಅಷ್ಟು ಬೇಗ ಖಾಲಿ ಆಗಲ್ಲ. ಆಮೇಲೆ ಜಾಸ್ತಿ ನಾವು ಉಳ್ಕೊಂಡ್ಬಿಡುತ್ತೆ. ಎಷ್ಟೇ ತರಕಾರಿ ಕಾಳುಗಳು ತಗೊಂಡ್ರು ಒಂದ್ ಸ್ವಲ್ಪ ಅದು ಉಳ್ಕೊಂಡ್ಬಿಡುತ್ತೆ. ಒಂದ್ಸಲ ವೇಸ್ಟ್ ಆಗ್ಬಿಡುತ್ತೆ. ನೀವ್ ಆತರ ಮಾಡಕ್ ಹೋಗ್ಬಿಡಿ. ಎಲ್ಲಿ ಅಲ್ಲೇ ತಗೊಂಡು ಅಲ್ಲೇ ಮಾಡಿದ್ರೆ ಚಂದ. ನಿಮ್ ಅನುಕೂಲ. ತೆಗ್ದು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡ್ತೀನಿ ಅಂದ್ರೂ ಮಾಡ್ಕೋಬಹುದು. ಇಷ್ಟು ಮೇಲ್ಗಡೆ ಫ್ರೀಜರ್ ನ ಈ ತರ ಕ್ಲೀನ್ ಮಾಡಿದೀನಿ ನೋಡಿ ಫ್ರೆಂಡ್ಸ್. ಇದೆಲ್ಲ ಇಷ್ಟು ಪೂರ್ತಿ ತಣ್ಣಿ ಕಾಳು ಅಂತಾರಲ್ಲ, ಅಲ್ಲ ಅಲಸಂದೆ ಕಾಳು. ಇದು ಇಷ್ಟು ಪೂರ್ತಿ ಅದೇ ಇರೋದು. ನಮ್ಮ ಅಜ್ಜಿ ಊರಿಂದ ಕೊಟ್ಟು ಕಳಿಸ್ತಾರೆ. ಊರಿಂದ ಕೊಟ್ಟು ಕಳಿಸಿದಾಗ ಎಲ್ಲೋ ಒಂದೊಂದ್ ಟೈಮ್ ಮಾಡ್ತೀವಿ ಅಷ್ಟೇ. ಅದಕ್ಕೆ ಇದನ್ನ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಬಿಡ್ತೀವಿ. ಬೇಕು ಅಂದಂಗ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು. ಇದು ಹುರುಳಿ ಕಾಳು. ಈ ಕವರ್ ಫುಲ್ ಇದೆ ಹುರುಳಿ ಕಾಳು. ಇದು ಕೂಡ ನಮ್ಮ ಅಜ್ಜಿ ಊರಿಂದ ಕೊಟ್ಟು ಕಳಿಸ್ತಾರೆ.
ಈ ಹುರುಳಿ ಕಾಳು, ಈ ಅಲಸಂದೆ ಕಾಳು ಇದೆಲ್ಲ ನಮ್ಮ ಊರಲ್ಲಿ ನಮ್ಮ ಅಜ್ಜಿ ಕೊಟ್ಟು ಕಳಿಸ್ತಾರೆ. ಇವಾಗ ಫುಲ್ ಈ ಕಡೆ ಕೆಳಗಡೆ ಫ್ರಿಡ್ಜ್ ನೆಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಈ ತರ ಇದೆ, ಫುಲ್ ಯಾವ ತರ ಕ್ಲೀನ್ ಮಾಡ್ತೀನಿ ಅಂತ ನೋಡಿ. ನೋಡಿ ಫ್ರೆಂಡ್ಸ್, ಫ್ರಿಡ್ಜಲ್ಲಿ ಇಷ್ಟೊಂದೆಲ್ಲ ಐಟಮ್ಸ್ ಇದೆ. ಇಡಬೇಕಾದ್ರೆ ಸುಮ್ಮನೆ ಹಾಗೆ ಇಟ್ಬಿಟ್ಟಿರ್ತೀವಿ, ತೆಗ್ದು ಕ್ಲೀನ್ ಮಾಡಬೇಕಾದ್ರೆ ಮಾತ್ರ ಹೋ ದೇವ್ರೆ, ಯಾವುದ್ಯಾವುದನ್ನು ಎಲ್ಲೆಲ್ಲಿ ಇಡಬೇಕು ಅಂತ ಮತ್ತೆ ಗೊತ್ತೇ ಆಗಲ್ಲ, ಅಷ್ಟೊಂದು ಐಟಮ್ಸ್ ಇರುತ್ತೆ. ಇವಾಗ ನೀಟಾಗಿ ಯಾವ ಥರ ಇದನ್ನೆಲ್ಲ ಆರ್ಗನೈಸ್ ಮಾಡ್ತೀನಿ ಅಂತ ನೀವೇ ನೋಡಿ. ನೋಡಿದ್ರೆ ಫುಲ್ ಖಾಲಿ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಯಾವ ತರ ಐಟಮ್ಸ್ ಎಲ್ಲ ಇಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ಇಷ್ಟು ಫ್ರಿಡ್ಜ್ ಇಂದ ಹೊರಗಡೆ ತೆಗ್ದಿದ್ದೀನಿ. ಇದನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಒರೆಸ್ಕೊಂಡು ತಗೊಂಡ್ ಬರ್ತೀನಿ. ಅದೇ ಫ್ರೆಂಡ್ಸ್, ಫ್ರಿಡ್ಜ್ ಬಾಕ್ಸ್ ಮತ್ತು ಕವರು ಐಟಮ್ ಇಡೋಕೆ ನೋಡ್ತಾ ಇದ್ದೀನಿ. ತಲೆ ಕೆಟ್ಟೋಗ್ತಾ ಇದೆ ಅದನ್ನೆಲ್ಲ ನೋಡಿ, ಯಾವುದನ್ನು ಎಲ್ಲಿಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಫ್ರಿಡ್ಜ್ ಎಲ್ಲ ಪೂರ್ತಿ ಕ್ಲೀನ್ ಮಾಡಿದೀನಿ. ಇದು ಕಡಲೆಕಾಳು, ಇದು ಏನು ಹುರುಳಿ ಕಾಳು, ಮತ್ತೆ ಇದು ಅಲಸಂದೆ ಕಾಳು. ಇದು ಐಸ್ ಕ್ಯೂಬ್ ನೀರ್ ತುಂಬಿಟ್ಟಿದೀನಿ. ಮೇಲ್ಗಡೆ ಫ್ರೀಜರ್ ನ ಈ ತರ ಕ್ಲೀನ್ ಮಾಡಿದೀನಿ. ಇದು ಕೆಳಗಡೆ ಫ್ರಿಡ್ಜ್ ನೋಡಿ, ಈ ತರ ಸೆಟ್ ಮಾಡಿದೀನಿ. ಇಲ್ಲಿ ಮಾಮೂಲಿ ಇಲ್ಲೇನೋ ಒಂದು ಇಟ್ಟಿದ್ದೀನಿ, ಅದು ಏನೋ ಪೌಡರ್ ತರ ಮಾಡಿಟ್ಟಿದ್ದೆ, ಅದು ಉಳ್ಕೊಂಡಿತ್ತು, ಅದಕ್ಕೆ ಇಟ್ಟಿದೀನಿ. ಮತ್ತೆ ಇದು ದೋಸೆ ಹಿಟ್ಟು, ಮತ್ತೆ ಇದು ಚಪಾತಿ ಹಿಟ್ಟು, ಇದು ಕೊತ್ತಂಬರಿ ಮತ್ತೆ ಪುದೀನ, ಮತ್ತೆ ಇದು ಸಬ್ಬಕ್ಕಿ ಸೊಪ್ಪು, ಕರಿಬೇವು ಸೊಪ್ಪು, ಇದು ಮಾಮೂಲಿ ಹೂ, ಮತ್ತೆ ಕೇಕ್ ಇಟ್ಟು ಕೇಕ್ ಆಗಿಟ್ಟಿದೀವಿ. ಮತ್ತೆ ಇದ್ರಲ್ಲಿ ಟೊಮೆಟೊ ಇತ್ತು, ಆದ್ರೂ ತಗೋಬಿಟ್ಟಿದೀವಿ ಜಾಸ್ತಿ. ಮತ್ತೆ ಇಲ್ಲಿ ಇದ್ರಲ್ಲಿ ಅವರೆಕಾಳು ಇಟ್ಟಿದೀವಿ, ಟೊಮೆಟೊ ಕೆಚಪ್ ಒಂದಿತ್ತು, ಎಗ್ 2 ಉಳ್ದಿತ್ತು, ಅದಿಟ್ಟಿದ್ದೀನಿ ಅಷ್ಟೇ. ಮತ್ತೆ ಇದು ಶುಂಠಿ, ಹಸಿಮೆಣಸಿನಕಾಯಿ. ಮಾಮೂಲಿ ಇಲ್ಲಿ ಕೆಳಗಡೆ ನಿಂಬೆಹಣ್ಣು ಮತ್ತೆ ಬಟರ್, ಜ್ಯೂಸ್ ಮತ್ತೆ ಹಾಲು ಓಪನ್ ಮಾಡಿ ಇಟ್ಟಿದ್ವಿ, ಅದಕ್ಕೆ ಇಲ್ಲೇ ಇಟ್ಬಿಟ್ಟಿದೀನಿ. ಇಲ್ಲ ಅಂದ್ರೆ ಇಲ್ಲಿ ಇಡ್ತೀನಿ, ಓಪನ್ ಆಗಿತ್ತು ಅಂದ್ಬಿಟ್ಟು ಇಲ್ಲೇ ಇಟ್ಟಿದ್ದೀನಿ. ಈ ತರ ಪೂರ್ತಿ ಸೆಟಪ್ ಮಾಡಿದ್ವಿ.
ಫುಲ್ ಸೆಟ್ ಮಾಡಿರೋದು ಈ ತರ ಫ್ರಿಡ್ಜ್. ನಮ್ಮ ಡ್ಯಾಡಿ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಬೀಟ್ರೋಟ್ ಪಲ್ಯ ಮಾಡೋದಕ್ಕೆ ಬೀಟ್ರೋಟ್ನ ಕಟ್ ಮಾಡ್ಕೊತಾಯಿದ್ರು. ಇದ್ರ ಚಾಪರ್ ತೊಗೊಂಡಿದ್ದೀವಿ. ಇದ್ರ ಚಾಪರಲ್ಲಿ ಕಟ್ ಮಾಡಿಕೊಂಡು ನಮ್ಮ ಡ್ಯಾಡಿ ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ರು. ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ ನಮ್ಮ ಡ್ಯಾಡಿ. ನಮ್ಮ ಡ್ಯಾಡಿ ಫ್ರೀ ಆಗಿದ್ದಾಗ ಈ ಥರ ಅಡುಗೆ ಎಲ್ಲ ಮಾಡಿಕೊಡ್ತಾರೆ ನಮಗೆ. ಸಖತ್ ಟೇಸ್ಟಿಯಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಡ್ಯಾಡಿ, ಬೀಟ್ರೂಟ್ ಪಲ್ಯ ಮಾಡಿಕೊಟ್ಟಿದ್ದಕ್ಕೆ. ಸಖತ್ತಾಗಿ ಮಾಡಿದರು ಊಟಕ್ಕೆ ಬೀಟ್ರೂಟ್ ಪಲ್ಯ. ನೋಡಿ ಮಧ್ಯಾಹ್ನದ ಊಟಕ್ಕೆ ಅನ್ನ ಮಾಡಿ ಮತ್ತು ನಮ್ಮ ಮಮ್ಮಿ ಸೊಪ್ಪಿನ ಸಾಂಬಾರು ಮಾಡಿದರು. ಅದನ್ನು ಕ್ಲಿಪ್ಪಿಂಗ್ ತಗೊಂಡಿಲ್ಲ, ಇನ್ಯಾವತ್ತಾದರೂ ಮಾಡಿದಾಗ ಯಾವ ಥರ ಮಾಡಿದ್ರು ಅಂದ್ಬಿಟ್ಟು ಫುಲ್ ರೆಸಿಪಿನ ವೀಡಿಯೋ ಮಾಡ್ಕೊಡ್ತೀನಿ. ಹಾಗೆ ನಮ್ಮ ಡ್ಯಾಡಿ ಮಾಡಿರೋ ಬೀಟ್ರೂಟ್ ಪಲ್ಯ. ಮಧ್ಯಾಹ್ನದ ಊಟಕ್ಕೆ ಇಷ್ಟು ಮಾಡಿದ್ವಿ. ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಮಧ್ಯಾಹ್ನ 2 ಗಂಟೆ 3 ಗಂಟೆ ಆಗಿಬಿಟ್ರೆ ಸಾಕು, ಫುಲ್ ಮಂಗಗಳ ಕಾಟ. ನೋಡಿ ಕಸನೆಲ್ಲ ಯಾವ ಥರ ಚೆಲ್ ಮಡಗಿದೆ. ಅದನ್ನ ಮಡ್ಗೋಣ ಅನ್ನೋಷ್ಟರಲ್ಲಿ ಬಂದು ನೋಡೋ ಅಷ್ಟರಲ್ಲಿ ಎಲ್ಲ ಚೆಲ್ಲಿ ರಂಪ ಮಾಡಿಟ್ಟಿರುತ್ತೆ. ಏನಾದರೂ ಬಂದು ಕೊಡೋ ತನಕ ಹೋಗೋದೇ ಇಲ್ಲ. ನೋಡಿ ಎಷ್ಟು ಮಂಗಗಳ ಕಾಟ ಅಂದರೆ ಇಲ್ಲಿ ಮಧ್ಯಾಹ್ನ ಆದರೆ ಪೂರ್ತಿ ಬಂದ್ಬಿಟ್ಟಿರುತ್ತೆ. ಹಾಯ್ ಗಾಯ್ಸ್, ಇವಾಗ ತಾನು ಜಸ್ಟ್ ಊಟ ಮಾಡಿದ್ವಿ. ಮಮ್ಮಿ ಸೊಪ್ಪಿನ ಸಾಂಬಾರು ಮಾಡಿದ್ರು, ತಿಂದಾಯ್ತು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕಾವ್ಯ ಕುರ್ಬಾಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.